ಬಲಿಷ್ಠ ತಂಡಗಳು ಧೈರ್ಯ ತ್ರಿಭುವನ ಹೆಗಲಿಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿ ರಾಜ್ಯ ತಂಡ ಪ್ರತಿನಿಧಿಸಿದ ಪ್ರತಿಭಾನ್ವಿತ ಪ್ರತಿಭೆಗಳಿಗೆ ಪ್ರಶಸ್ತಿಯನ್ನು ಪುರಸ್ಕರಿಸಿಕೊಳ್ಳಲಾಗ್ತಾ ಇದೆ. ಸನ್ಮಾನ್ಯ ಶ್ರೀ BC ಸುರೇಶ್ ಸರ್ ಅವರು ಹಾಗೆ BL ಶಂಕರ್ಜಿ ಅವರು ತಮ್ಮ ಅಮೃತ ಹಸ್ತದಿಂದ ನಮ್ಮ ರಾಜ್ಯದ ಪ್ರತಿಭೆಗಳಿಗೆ ಸಬ್ ಜೂನಿಯರ್ ವಿಭಾಗದಲ್ಲಿ ನೋಡಿ, ಅಲ್ಲಿ LED ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕೂತಿರುವಂತಹ ಪ್ರೇಕ್ಷಕರು ದಯವಿಟ್ಟು ಕೂತ್ಕೋಬೇಕು. ಅಲ್ಲಿ ಸೆಕೆಂಡ್ ತುಂಬಾ ನಿರ್ಣಾಯಕ. ದಯವಿಟ್ಟು ಅಲ್ಲಿ ಸ್ವಲ್ಪ ಒಂದು 2 ಅಡಿ ದೂರ ಕೂತ್ಕೊಳ್ಳಿ. ಆಮೇಲೆ ಅದಕ್ಕೆ ಹೊರಗಬೇಡಿ ಪ್ಲೀಸ್. ಇನ್ನು ಈ ಕಡೆ ಬಂದ್ಬಿಡಿ. ಪ್ಲೀಸ್. ಥ್ಯಾಂಕ್ಸ್ ಅಣ್ಣ. ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸುವ ರಣರೋಚಕ ಪಂದ್ಯ ಇದೀಗ ಆರಂಭ ಕಂಡಿದ್ದು ಕೇಶವ ಕ್ರೀಡಾ ಮಂಡಳಿ ಮತ್ತು HMT ಕಾಲನಿ ಬಯಸ ಆಶ್ರಯದಲ್ಲಿ ನೆರವೇರ್ತಾ ಇರತಕ್ಕಂಥ ರಾಜ್ಯ ಮಟ್ಟದ ಕ್ರೀಡಾಕೂಟ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಇಲ್ಲಿ ಕಳಿಸ್ಕೊಳ್ತಾ ಇದೆ. ಬಲಿಷ್ಠ ತಂಡಗಳು ಬ್ಯಾಂಕ್ ಆಫ್ ಬರೋಡಾ, CQL ಖಾಸಗಿ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದ್ವಿತೀಯ ಸಾಧನೆ ಮಾಡಿ ಪ್ರಶಸ್ತಿ ಗಳಿಸಿಕೊಂಡಂತ ಎಲ್ಲ ಗೆದ್ದಂತ ತಂಡಕ್ಕೆ ಪಂದ್ಯ ಆರಂಭವಾಗಲಿದೆ. ಗೆದ್ದಂತ ತಂಡಗಳಿಗೆ ಇದು ಸೂಚನೆಯಾಗಿರುತ್ತೆ. ತಾವು ಬರೆದಿದ್ದಲ್ಲಿ ವಾಕ್ ಓವರ್ ನೀಡಲಾಗುತ್ತೆ. ನಾಳೆ ಬೆಳಿಗ್ಗೆ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವಾಗಲಿದೆ. ಗೆದ್ದಂತ ತಂಡಗಳಿಗೆ ಇದು ಸೂಚನೆ. SBCYA ವರ್ಸಸ್ ಶ್ರೀ ಸಾಯಿ ನೆಲಮಂಗಲ ಅತ್ಯಂತ ರೋಚಕವಾದಂತಹ ಪಂದ್ಯ 6-4 BCYA ತಂಡದ ಪರವಾಗಿ. ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026 ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಸದಾ ಜನರ ಜೊತೆಯಲ್ಲಿ ಬರುವಂತಹ ಡಾಕ್ಟರ್ BL ಶಂಕರ್ ಸರ್ ಅವರು ಹಾಗೆ ನಮ್ಮ ಭಾರತ ದೇಶ ಕಂಡಂತಹ ಪ್ರತಿಮಾ ಕಬಡ್ಡಿ ಸಾಧಕರು, ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪುರಸ್ಕೃತರು, ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರು ಸಹ ಈ ಒಂದು ಭವ್ಯ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ರೂವಾರಿಗಳು ನಮ್ಮ ಈ ಭಾಗದ ಅತ್ಯಂತ ಹೆಮ್ಮೆಯ ಯುವಕರ ಕಣ್ಮಣಿ ಆಗಿರುವಂತಹ ಸನ್ಮಾನ್ಯ ಶ್ರೀಯುತ NM ಗಿರಿ ಸರ್ ಅವರ ಅದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ನಿನ್ನೆ ಆರಂಭಗೊಂಡು ಇಂದು ದ್ವಿತೀಯ ದಿನ ಬಹಳ ಅದ್ಭುತವಾದಂತಹ ಒಂದು ಕಬಡ್ಡಿ ಹಬ್ಬ ನಡೀತಾ ಇದೆ. ಆಗಮಿಸಿದಂಥ ಎಲ್ಲ ನಮ್ಮ ಕಬಡ್ಡಿ ಕ್ರೀಡಾಪಟುಗಳಿಗೆ, ಕಬಡ್ಡಿ ಪ್ರೇಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ನಮ್ಮ ಕೇಶವ ಕ್ರೀಡಾ ಮಂಡಳಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ BCYA ವರ್ಸಸ್ ಶ್ರೀ ಸಾಯಿ ನೆಲಮಂಗಲ ತ್ರಿಭುವನ್ ಈ ಬಾರಿ ಒಂದು ಅದ್ಭುತವಾದಂತಹ ಟಚ್ ಪಾಯಿಂಟ್ ನೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 6 ಈಚ್ 6-6 ಸಮಬಲ ಹೋರಾಟದಲ್ಲಿ ಪಂದ್ಯ. ಲೆಫ್ಟ್ ರೈಡರ್ ಈ ಬಾರಿ ರೈಟ್ ಕಾರ್ನರ್ ಭಾಗದಿಂದ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್, ಒಂದು ಅದ್ಭುತವಾದಂತಹ ಟ್ಯಾಕಲ್ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರಿಂದ. ಫಾರ್ ದಿ ನೆಕ್ಸ್ಟ್ ಮ್ಯಾಚ್ ಮುಂದಿನ ಪಂದ್ಯ ಸ್ವಾಸ್ಟಿಕ್ ವಿರುದ್ಧ ಬಾಶ್ ಬ್ಯಾಕ್. ಎರಡು ತಂಡಗಳಿಗಿದು ಎರಡನೇ ಕರೆ. ಬಾಶ್ ಬ್ಯಾಕ್ ವಿರುದ್ಧ ಸ್ವಾಸ್ಟಿಕ್. ಎರಡು ತಂಡಗಳಿಗೆ SBKC ಆನೇಕಲ್ ವಿರುದ್ಧ ಬ್ಯಾಂಕ್ ಆಫ್ ಬರೋಡಾ. ಫಸ್ಟ್ ಕಾಲ್ ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ SBKC. For the next match, Bossback versus Swastik Sports Club Malleshwaram. Both team captains, please be get ready for the next crucial match. ಮುಂದಿನ ನಿರ್ಣಾಯಕ ಪಂದ್ಯಕ್ಕೆ ಎರಡೂ ತಂಡದ ಆಟಗಾರರು ನಿಯೋಜಿತರಾಗಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ವಿ. ಕ್ಯಾಪ್ಟನ್ ಆಫ್ ಬಾಸ್ಬ್ಯಾಕ್ ಅಂಡ್ ಆಲ್ಸೋ ಕ್ಯಾಪ್ಟನ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ. ಬೆಂಗಳೂರಿನ ಎರಡು ಬಲಿಷ್ಠ ಪ್ರತಿಷ್ಠಿತ ಖಾಸಗಿ ತಂಡದ ಆಟಗಾರರೇ ಬಾಸ್ಬ್ಯಾಕ್ ವಿರುದ್ಧ ಸ್ವಸ್ತಿಕ್. ಎರಡು ತಂಡದ ನಾಯಕರೇ
ತರಬೇತುದಾರ ನಿಮ್ಮ ತಂಡವನ್ನು ಅಣಿಗೊಳಿಸಿ ಮುಂದಿನ ಪಂದ್ಯಕ್ಕಾಗಿ. ಹಾಗೆ ಕಬಡ್ಡಿ ಕ್ರೀಡಾಪಟುಗಳಿಗೆ ಒಂದು ಸಂತಸದ ಸುದ್ದಿ. ಈಗಾಗಲೇ ನಿಮಗೂ ಗೊತ್ತೇ ಇದೆ, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಇದೆ. ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನ ಕೋರಮಂಗಲ ಕ್ರೀಡಾಂಗಣದಲ್ಲಿ ಬಹಳ ಅದ್ಭುತವಾಗಿ ಸೆಪ್ಟೆಂಬರ್ನಲ್ಲಿ ಮೂಡಿ ಬರಲಿಕ್ಕಿದೆ. ಅನೇಕ ನಮ್ಮ ಕರ್ನಾಟಕ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ KKPL 2026 ಸೀಸನ್ 1ರಲ್ಲಿ ಭಾಗವಹಿಸೋದಕ್ಕೆ ಒಂದೊಳ್ಳೆ ಅವಕಾಶ. ಈಗಾಗಲೇ 8 ಫ್ರಾಂಚೈಸಿ ತಂಡಗಳು ಸಹ ಕರ್ನಾಟಕದ ವಿವಿಧ ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ KKPLಗೆ ಆಟಗಾರರು ಸಹ ಸಜ್ಜಾಗ್ತಾ ಇದ್ದಾರೆ. ಅದರಲ್ಲೂ ಅನೇಕ ಆಟಗಾರರು ಈ ಒಂದು ಮೈದಾನದಲ್ಲೂ ಸಹ ತಮ್ಮ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಶ್ರೀ ಸಾಯಿ ನೆಲಮಂಗಲ ಒಂದಂಕದ ಮುನ್ನಡೆಯನ್ನ ಪಡ್ಕೊಳ್ತಾ ಇಲ್ಲಿ. ರೈಡ್ನಲ್ಲಿ ತ್ರಿಭುವನ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಶ್ರೀ ಸಾಯಿ ನೆಲಮಂಗಲ ತಂಡದ ಲೆಫ್ಟ್ ರೈಡರ್. 4 ಆಟಗಾರ ನಡುವೆ BCYA ಒಂದು ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ. ಕಾದು ನೋಡಬೇಕಾಗಿದೆ. ಫಾಲೋ ಡ್ಯಾಶ್ ಹೊಡೆಯುವ ಪ್ರಯತ್ನ. ಗೆದ್ದಂತ ತಂಡಗಳಿಗೆ ಸೂಚನೆ, ಎಲ್ಲ ಗೆದ್ದಂತ ತಂಡಗಳಿಗೆ ಸೂಚನೆ, ನಾಳೆ ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ತೀರ್ಪುಗಾರರು ತೀರ್ಮಾನ ನೀಡ್ತಾರೆ, ಅಲ್ಲ ಎಲ್ಲರೂ ಮಾತಾಡೋದು ಬೇಡ. ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪ್ರತಿಷ್ಠಿತ ಪಂದ್ಯಾವಳಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಆರೋಗ್ಯ ಮಂತ್ರಿಗಳು ಅರ್ಜುನ್ ತಂಡ ನೋಡಿ ಎಂಟ್ರಿ ಕೊಟ್ಟಿಲ್ಲ ಇದುವರೆಗೆ. ಹಾಗೆ ಚೆಲ್ಸಿ ತಂಡ, ಹಾಗೆ ಮಲತಳ್ಳಿ ತಂಡ, ರೈಡರ್ ಸೇಫ್ 3 ಪಾಯಿಂಟ್ ಎನ್ನುವಂತಹ ಒಂದು ತೀರ್ಮಾನ ಇಲ್ಲಿ ತೀರ್ಪುಗಾರರಿಂದ ಬಂದಿದೆ. ಈ ಒಂದು ಪ್ರತಿಷ್ಠಿತ ಪಂದ್ಯಾವಳಿ ನಾವೆಲ್ಲರೂ ಇಂದು ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ಮೂಲ ಕಾರಣೀಭೂತರು ನಿಮ್ಮೆಲ್ಲರ ನಲ್ಮೆಯ ನಾಯಕರು ಸನ್ಮಾನ್ಯ ಶ್ರೀ ಈ ಒಂದು ಕಾರ್ಯಕ್ರಮಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಶ್ರೀಯುತ ಜಯಪ್ರಕಾಶ್ ಸರ್ ಅವರು ಆಗಮಿಸಿದ್ರು. ಅವರಿಗೆ ಕೇಶವ ಕ್ರೀಡಾ ಮಂಡಳಿ ಮತ್ತು HMD ಕಾಲನಿ ಬಾಯ್ಸ್ ನ ಪರವಾಗಿ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಯುತ ಮನೀಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರಿಗೂ ಸಹ ಆತ್ಮೀಯವಾದಂತಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026 ಮತರ ವಿಭಾಗದ ಒಬ್ಬ ಜನಪ್ರತಿನಿಧಿಗಳು ಸ್ಟಾರ್ಟ್ ಮಾಡಿ. ಅಂತಿಮ ಕರೆ ಸ್ವಾಸ್ಟಿಕ್ ಹಾಗೂ ಬಾಸ್ ಬ್ಯಾಕ್
ಎರಡು ತಂಡಗಳಿಗಿದು ಅಂತಿಮ ಕರೆ. ಹಲೋ, ರವಿ ನೋಡಿ, ಟೈಮ್ ಇಲ್ಲ. ಓನ್ಲಿ 10 ಸೆಕೆಂಡಲ್ಲೇ ನೀವು ಡಿಸೈಡ್ ಮಾಡಬೇಕಾಗಿರೋದು. Last and final call. Swastik Agu Bashback. The last and final call. Swastik and Bashback. ಎರಡು ತಂಡಗಳಿಗಿದೆ ಅಂತಿಮ ಕರೆ. ಅಂತಿಮ ಕರೆ. ಬಾಷ್ಬ್ಯಾಕ್ ಹಾಗೂ ಸ್ವಸ್ಟಿಕ್. ಬಾಷ್ಬ್ಯಾಕ್ ಹಾಗೂ ಸ್ವಸ್ಟಿಕ್. SBCYA ವರ್ಸಸ್ ಶ್ರೀ ಸಾಯಿ ನೆಲಮಂಗಲ. ಈಗಾಗಲೇ BCYA ತಂಡದ ಆಟಗಾರರು ತೀರ್ಪುಗಾರರು ನೀಡಿದಂತಹ ಒಂದು ತೀರ್ಮಾನಕ್ಕೆ ಒಪ್ಪಿ ಇಲ್ಲಿ ಪಂದ್ಯವನ್ನು ಮತ್ತೆ ಮರು ಪ್ರಾರಂಭ ಮಾಡಲಾಗ್ತದೆ. 10-6 4 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಲೆಫ್ಟ್ ರೈಡರ್ BCYA ತಂಡದ ಒಬ್ಬ ಯುವ ಆಟಗಾರ ಆಲ್ಔಟ್ ನ ಹೊಸ್ತಿಲಲ್ಲಿರುವಂತಹ ಸಂದರ್ಭದಲ್ಲಿ ತಂಡಕ್ಕೆ ಆಪತ್ ಬಾಂಧವನಾಗ್ತಾನ. ಅದ್ಭುತವಾದಂತಹ ಒಂದು ಟ್ಯಾಕಲ್
ಈ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರಿಂದ 1+2 3 ಪಾಯಿಂಟ್ ಶ್ರೀ ಸಾಯಿ ನೆಲಮಂಗಲ ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ BCY ತಂಡಕ್ಕೆ 13-7 13-7 in favor of ಶ್ರೀ ಸಾಯಿ ನೆಲಮಂಗಲ. ಶ್ರೀ ಸಾಯಿ ನೆಲಮಂಗಲ ತಂಡದ ರೈಟ್ ರೈಡರ್ ಈ ಬಾರಿ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ರೀಚ್ ಇಲ್ಲಿ ಮಿಡ್ ಲೈನ್ ನ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಎಲ್ಲ ಯುವಕರು ಒಮ್ಮೆ ಪ್ರವೇಶ ದ್ವಾರದ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಸ್ವಸ್ತಿಕ್ ಅಂತಿಮ ಕರೆ. ಸ್ವಸ್ತಿಕ್ ಹಾಗೂ ಬಾಶ್ ಬ್ಯಾಕ್ ಗ್ರೌಂಡ್ ಬನ್ನಿ. ಬಾಶ್ ಬ್ಯಾಕ್ ಹಾಗೂ ಸ್ವಸ್ತಿಕ್. ಇದೀಗ ನಮ್ಮ ಈ ಒಂದು ಭವ್ಯ ವೇದಿಕೆಗೆ ಆಗಮಿಸ್ತಾ ಇರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಂತ ಒಬ್ಬ ಅಗ್ರಮಾನ್ಯ ನಾಯಕರು, ಮಾಜಿ ಮಂತ್ರಿಗಳು, ಆರೋಗ್ಯ ಸಚಿವರಾಗಿ ಇಡೀ ರಾಜ್ಯದ ಆರೋಗ್ಯವನ್ನ ಕಾಪಾಡಿದಂತ ಮಾನ್ಯ ಆರೋಗ್ಯ ಸಚಿವರಾಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಿಸಿದಂಥವರು, KPCC ಮುಂಚೂಣಿ ನಾಯಕರು ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ ಮುಖೇನ ಸ್ವಾಗತಿಸೋಣ. ಅತಿರಥ
ಸಿಂಧು ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನ ಇತ್ತು, ಆದ್ರೆ ಅಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಳ್ತಾ ಇದ್ರೆ. ಸರಿ ಸುಮಾರು 15 ವರ್ಷಗಳ ಟೀಮ್ ಕರೀರಿ. ಮುಂದಿನ ಪಂದ್ಯಕ್ಕೆ ಸ್ವಸ್ತಿಕ್ ಮತ್ತು ಬಾಸ್ ಪ್ಯಾಕ್ ಎರಡು ತಂಡದ ಆಟಗಾರರು ಕೂಡಲೇ ಸಿದ್ಧವಾಗಬೇಕು, ತಡ ಮಾಡಬಾರ್ದು. ಆಕಾಶ್ ಟೀಮ್ ರೆಡಿ ಮಾಡಿ ಒಳಭಾಗದ ಕಳಿಸಿ. ಕ್ಯಾಪ್ಟನ್ ಆಫ್ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್ ಮಲ್ಲೇಶ್ವರಂ and also captain of ಬಾಸ್ ಪ್ಯಾಕ್ ಚಾಮರಾಜಪೇಟೆ. both team captains get ready for the next match. ಸುನಿಲ್ HMT ಕೊಲಂಬಸ್ ನ ಸುನಿಲ್ ಎಲ್ಲಿದ್ರು? ಮತ್ತೊಂದು ಅದ್ಭುತವಾದ ಮನಚಾದ ಹಿಡಿತಕ್ಕೊಳಗಾಗ್ತಾ ಇದ್ದಾನೆ ಬಿ ಶಿವಯ್ಯ ದಾಳಿಗಾರ. 18-12ರಲ್ಲಿ 6 ಅಂಕಗಳ ಅಂತರದ ರೋಚಕ ರೀತಿಯಲ್ಲಿ ಪಂದ್ಯ ಸಾಗ್ತಾ ಇದೆ ಕ್ರೀಡಾ ಪ್ರೇಕ್ಷಕರಿಗೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 6 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ ಈ ಬಾರಿ ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾಗ್ತಾ ಇದ್ರು. BCY ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಸಿಂಧು. ಬಂಧುಗಳೇ, ಈ ನೆಲದಲ್ಲಿ ಸರಿಸುಮಾರು 15 ವರ್ಷಗಳ ಕಾಲದಿಂದಲೂ ಕೂಡ ನಮ್ಮ NM ಗಿರೀಶರ್ ಅವರು ನಮ್ಮ ಗೆದ್ದಳ್ಳಿ 59ನೇ ವಾರ್ಡ್ನ ಜನಾನುರಾಗಿ ಜನಪ್ರಿಯ ಕಾಂಗ್ರೆಸ್ನ ಕಟ್ಟಾಳುವಾಗಿ ಪಕ್ಷ ಸಂಘಟನೆಯಲ್ಲಿ ಜನಪರ ಕಾಳಜಿಯನ್ನು ಮೈಗೂಡಿಸಿಕೊಂಡು ಹಗಲಿರುಳನ್ನದೇ ಸದಾ ಈ ಭಾಗದ ಬಡಾವಣೆಯ ಜನತೆಯ ಆಶೋತ್ತರಗಳನ್ನು ಈಡೇರಿಸ್ತಾ ಸುದೀರ್ಘ ವರ್ಷಗಳ ಸೇವೆಯನ್ನು ಈ ಭಾಗದ ಜನತೆಗೆ ನೀಡ್ತಾ ಬಂದಿರತಕ್ಕಂಥ ನಮ್ಮ NM ಗಿರೀಶರ್ ಅವರು, ನಿಮ್ಮೆಲ್ಲರ ನಲ್ಮೆಯ ಅಣ್ಣ NM ಗಿರಿಯಣ್ಣವರು ನಾಳೆ ಇದೇ ಗುರುಪೂರ್ಣಿಮೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದೊಂದಿಗೆ ಅರ್ಥಪೂರ್ಣವಾಗಿ ನಮ್ಮೊಂದಿಗೆ ನಿಮ್ಮೊಂದಿಗೆ ಆಚರಿಸಿಕೊಳ್ಳಿದ್ದಾರೆ. ನಾಳೆ ಗುರುಪೂರ್ಣಿಮೆ, ಈ ಶುಭ ದಿನ, ಅವರ ಹುಟ್ಟುಹಬ್ಬದ ಸಂಭ್ರಮ. ನೀವು ಎಲ್ಲರೂ ಕ್ರೀಡಾಪಟುಗಳೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ನಮ್ಮೊಂದಿಗೆ ಸಿಹಿಯನ್ನು ಹಂಚಿಕೊಳ್ತಾ ಇದೇ ನೆಲದಲ್ಲಿ ಸುದೀರ್ಘ ವರ್ಷಗಳ ಸುಮಾರು 15 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಕಬಡ್ಡಿ ಕ್ರೀಡೆಗೆ ನೀಡ್ತಾ